ಹೀಗೆ ನನ್ನ ಕಣ್ಮುಂದೆ ಒಂದು ಘಟನೆ ಆಗಿತ್ತು. ಅದು ನೆಗೆಟಿವಿಟಿ ಅಂತ ನನಗನ್ನಿಸ್ತಾ ಇತ್ತು. ನೋಡಿ, ಒಬ್ರು ಯಾರೋ ಒಬ್ಬ ದುಡ್ಡು ಫ್ರೆಂಡ್ಸ್‌ನಲ್ಲಿ ಒಬ್ಬ ಫ್ರೆಂಡು ಆತನಿಗೆ ದುಡ್ಡು ಕೊಟ್ಟಿದ್ದಾನಂತೆ. ಆ ದುಡ್ಡು ಅವ್ರು ಪದೇ ಪದೇ ಕೇಳ್ತಾ ಇದ್ದಾರಂತೆ, "ನಾನು ದುಡ್ಡು ಯಾವಾಗ ಕೊಡ್ತಿ? ನನ್ನ ದುಡ್ಡು ಯಾವಾಗ ಕೊಡ್ತೀಯ?" ಅಂತ. ಅವಾಗ ಅವನಿಗೆ ಅವನು ಯಾರು ದುಡ್ಡು ತಗೊಂಡಿದ್ದಾರಲ್ವಾ, ಅವನಿಗೆ ಕೋಪ ಬಂತು. ಪದೇ ಪದೇ ಕೇಳೋದ್ರಿಂದ ಅವ್ನ ಸುತ್ತಮುತ್ತ ಇದ್ದ ಜನ ಯಾವ ತರ ಫೀಲ್ ಆಗುತ್ತಾರೋ ಅಂತ ಅವ್ನಿಗೆ ಇನ್ಸಲ್ಟ್ ಆಗ್ತಾ ಇದೆ ಅಂತ ಯಾರು ಕೇಳ್ತಾರಲ್ಲ ಅವ್ನ ಮೇಲೆ ಸಿಟ್ಟಾಗಿದೆ ಅವ. ಯಾರೇ ದುಡ್ಡು ತಗೊಂಡವ. ಅವಾಗ ಅವಾಗ ಏನ್ ಮಾಡುತ್ತಾನೆ ಅಂತಂದ್ರೆ ಬೈಯಕ್ಕೆ ಸ್ಟಾರ್ಟ್ ಮಾಡ್ತಾನೆ. "ನಿನ್ಗೆ ಎಷ್ಟು ಬೇಕು ದುಡ್ಡು ನಿನಗ? ಎಲ್ಲಿ ಸಿಕ್ಕಲ್ಲ ಕೇಳ್ತಾ ಇದ್ದಿ? ಬುಡವರತ್ತೀವಿ ದೊಡ್ಡ ದೊಡ್ಡ ಮಾತುಗಳನ್ನು. ಎಷ್ಟು ಬೇಕು ನಿನಗೆ ದುಡ್ಡು?" ಅಹಂಕಾರದಿಂದ ಮಾತಾಡ್ತಾ ಇದ್ದಾನೆ. ಅವ ಸೈಲೆಂಟ್ ಆಗಿದ್ದಾನೆ. ಅಂದ್ರೆ ಅವ್ನ್ ತಪ್ಪ ಇವ್ನ್ ತಪ್ಪ ಅಂತಂದ್ರೆ ಅಷ್ಟು ನಿನ್ಗೆ ಎಷ್ಟು ಬೇಕೋ ದುಡ್ಡು ಅನ್ನೋ ಬದಲ ನೀನ್ ತಗೊಂಡಿದ್ದ ದುಡ್ಡನ್ನ ಕೊಡ್ಲಿಕ್ಕೆ ಕೈಲಾಗತೈತಿ ಆ ಮಾತಾಡ್ಬಾರ್ದು. ಅವ ಏನೇನು ಜಾಸ್ತಿ ಕೇಳ್ತಾ ಇಲ್ಲಲ್ವಾ? ಅವ ಕೊಟ್ಟಿದ್ದ ದುಡ್ಡನ್ನು ಮಾತ್ರ ಕೇಳ್ತಾ ಇದ್ದಾನೆ. ಸೊ ನೀನು ಒಂದು ಅಹಂಕಾರ ತೋರಿಸಿ ನೀನು ಎಷ್ಟು ಬೇಕೋ ದುಡ್ಡು ಕೊಟ್ಟಿದ್ದ ಕೊಡೋ ದುಡ್ಡುಗಳನ್ನ ಕೊಡಕ್ಕೆ ಕೈಲಾಗ್ತಾ ಇಲ್ಲ. ಎಷ್ಟು ಬೇಕೋ ದುಡ್ಡನ್ನ ಕೇಳ್ತಾರೆ. ಇಂಥ ನೆಗೆಟಿವ್ ಪೀಪಲ್‌ಗಳು ಇರುತ್ತಾರೆ. ಹುಷಾರಾಗಿರಿ ಅಷ್ಟೇ. ಯಾರಿಗ್ ನಂಬೇಕು, ಯಾರಿಗ್ ನಂಬಾರ್ದು ಅನ್ನೋದು 10 ಸಾರಿ ಆಲೋಚನೆ ಮಾಡ್ಕೊಂಡು